ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಛಾಯಾ ಅವರಿದ್ದಾರೆ. ಆಯುರ್ವೇದ ತಜ್ಞರು, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು. ಅವರನ್ನ ಸ್ವಾಗತಿಸೋಣ. ಛಾಯಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇತಿಹಾಸದಲ್ಲಿ ಆಯುರ್ವೇದದ ಬಗ್ಗೆ ಏನನ್ನ ತಿಳಿಸ್ಕೊಟ್ಟಿದೆ? ಆಯುರ್ವೇದದ ಇತಿಹಾಸವೇನು? ಆಯುರ್ವೇದ ಇತಿಹಾಸ ಅಂತ ನಾವು ಹೇಳ್ತಾ ಹೋದರೆ ಇತಿಹಾಸಕ್ಕೆ ಒಂದು ನಿರ್ದಿಷ್ಟವಾದ ಕಾಲಘಟ್ಟವನ್ನು ಹೇಳಲಿಕ್ಕೆ ಬರೋದಿಲ್ಲ. ಇದು ಯುಗ ಯುಗಾಂತರಗಳಿಂದಲೂ ಸನಾತನ ಕಾಲದಿಂದಲೂ ನಡೆದು ಬಂದಂತಹ ಒಂದು ಆಯುರ್ವೇದ ಪದ್ಧತಿಯಾಗಿರುತ್ತದೆ. ಯಾಕೆ ಇದಕ್ಕೆ ನಿರ್ದಿಷ್ಟವಾದ ಕಾಲಘಟ್ಟ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಂತಂತಂದರೆ, ಇದು ಬ್ರಹ್ಮನ ಸ್ಮರಣೆಯಿಂದ ಬಂದಂತಹ ಒಂದು ಪದ್ಧತಿಯಾಗಿರುತ್ತದೆ. ಇದು ಆಲ್ರೆಡಿ ಎಕ್ಸಿಸ್ಟ್ ಆಗಿತ್ತು. ಬ್ರಹ್ಮ ಇದನ್ನು ಸ್ಮರಣೆ ಮಾಡಿಕೊಂಡು ಪ್ರಜಾಪತಿಯವರಿಗೆ ಕೊಟ್ಟಂತಹ ಒಂದು ನಾವು ಶಾಸ್ತ್ರದಲ್ಲಿ ನೋಡ್ತಾ ಬರಬಹುದು. ಆದರೆ ಸ್ಕ್ರಿಪ್ಚರ್ಸ್ ಅಂತ ಏನು ಹೇಳ್ತೀವಿ ಅಥವಾ ಗ್ರಂಥಗಳು, ಇದಕ್ಕೆ ಒಂದು ಕಾಲಘಟ್ಟ ಹೇಳ್ಬೋದು. 5,000 ವರ್ಷಗಳ ಹಿಂದೆ ಲಿಖಿತ ರೂಪದಲ್ಲಿ ಇದನ್ನು ನಾವು ನೋಡಬಹುದು. ಗ್ರಂಥಗಳನ್ನು ನೋಡಿದ್ರೆ ಕಾಲಘಟ್ಟ ಹೇಳ್ಬೋದು. ಆದರೆ ಯಾವಾಗ ಆಯುರ್ವೇದ ಉತ್ಪತ್ತಿ ಅಥವಾ ಮೂಲ ಅಂತ ನಾವು ಹುಡುಕೊಂಡೋದ್ರೆ ಖಂಡಿತ ಇದಕ್ಕೆ ಯಾವುದೇ ರೀತಿಯಾದ ಮೂಲ ಹುಡುಕ್ಲಿಕ್ಕೆ ಭಾಳ ಕಷ್ಟ ಇದೆ. ಸೊ ಬ್ರಹ್ಮ ಸ್ಮರಣೆ, ಬ್ರಹ್ಮ ಸ್ಮೃತೌ ಆಯುಷೋ ವೇದಂ, ಬ್ರಹ್ಮನ ಸ್ಮರಣೆಯಿಂದ ಈ ಒಂದು ವಿದ್ಯೆ ಪ್ರಜಾಪತಿಗೆ ಬಂದಂಥದ್ದು. ಪ್ರಜಾಪತಿಯಿಂದ ಇದನ್ನು ಅಶ್ವಿನಿ ಕುಮಾರರು ಪಡೆದುಕೊಳ್ತಾರೆ. ಅಶ್ವಿನಿ ಕುಮಾರರು ಅಂದರೆ ಯಾರು? ಇವರು ದೇವಲೋಕದ ವೈದ್ಯರು, ಟ್ವಿನ್ ಹೀಲರ್ಸ್ ಅಂತ ಕರೀತಾರೆ. ಇವರು ದೇವಲೋಕಕ್ಕೆ ಬೇಕಾದಂಥ ವೈದ್ಯ, ಫಿಸಿಷಿಯನ್ಸ್ ಫಾರ್ ದೇವಲೋಕ ಅಂತ ಹೇಳುವಂಥದ್ದು. ಅಶ್ವಿನಿ ಕುಮಾರರಿಂದ ಇದು ಇಂದ್ರನಿಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ. ಸೊ ನೀವು ನೋಡಿದ ಹಾಗೆ ಬ್ರಹ್ಮನಿಂದ ಹಿಡಿದು ಇಂದ್ರನವರೆಗೂ ಇದು ದೇವಲೋಕದಲ್ಲೇ ಇದ್ದಂತಹ ಒಂದು ಆಯುರ್ವೇದ ವಿದ್ಯೆ ಆಗಿರುತ್ತದೆ. ಇದಕ್ಕೆ ದೈವ ಪರಂಪರೆ ಅಂತ ಕರೀತಾರೆ. ಸೊ ಇದು ಸ್ಮರಣ ಮತ್ತು ಶ್ರವಣದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಈ ಒಂದು ವಿದ್ಯೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಇದೇ ಒಂದು ಸಂದರ್ಭದಲ್ಲಿ ಭೂಲೋಕದಲ್ಲಿ ಸಾಕಷ್ಟು ಕಷ್ಟಗಳು, ನೋವುಗಳು ನಡೀತಾ ಇರುತ್ತೆ. ಸೊ ಚತುರ್ವಿಧ ಪುರುಷಾರ್ಥ ಸಾಧನೆಗೋಸ್ಕರ ಮನುಕುಲವು ಬಹಳಷ್ಟು ಕಷ್ಟ ಭೂಲೋಕದಲ್ಲಿ ನಡೀತಾ ಇರುತ್ತೆ. ಇವೆಲ್ಲವನ್ನು ಆ ಕಾಲದಲ್ಲಿ ಜ್ಞಾನಿಗಳು ಅಥವಾ ಋಷಿಗಳು ಅಥವಾ ಸೇಜಸ್ ಅಂತ ಏನು ಹೇಳ್ತಾರೆ, ಅವರೆಲ್ಲರೂ ಈ ಒಂದು ಕಷ್ಟ, ಮನುಕುಲದ ಕಷ್ಟ ನೋಡಿಬಿಟ್ಟು ಹಿಮಾಲಯದಲ್ಲಿ ಒಂದು ಸಮಾಲೋಚನೆಯನ್ನು ಮಾಡ್ತಾರೆ. ಆ ಸಮಾಲೋಚನೆ ಮಾಡಿದಾಗ ಭಾರದ್ವಾಜ ಎಂಬ ಋಷಿಮುನಿಯನ್ನು ಒಂದು ಲೀಡರ್ ಆಗಿ ಅವ್ರನ್ನ ಮುಂದೆ ಇಟ್ಕೊಂಡು ಬೇರೆ ಎಲ್ಲ ಋಷಿಗಳನ್ನು ಸೇರಿಕೊಂಡು ಭಾರದ್ವಾಜ ಅನ್ನೋ ಋಷಿ ದೇವಲೋಕಕ್ಕೆ ಹೋಗಿ ಇಂದ್ರನಿಂದ ಈ ಒಂದು ವಿದ್ಯೆಯನ್ನು ಪಡೆದುಕೊಂಡು ಬರ್ತಾರೆ. ಇಂದ್ರನಿಂದ ಈ ವಿದ್ಯೆಯನ್ನು ಪಡೆದುಕೊಂಡು ಭೂಲೋಕಕ್ಕೆ ಬಂದ ಮೇಲೆ ಗುರು ಶಿಷ್ಯ ಪರಂಪರೆಯ ಮೂಲಕ ಈ ವಿದ್ಯೆಯನ್ನು ತಮ್ಮ ಶಿಷ್ಯಂದರಿಗೆ ಹೇಳ್ಕೊಡ್ತಾರೆ. ಇದರಲ್ಲಿ ಸುಶ್ರುತ ಆಗಿರ್ಬೋದು, ವಾಗ್ಭಟ ಆಗಿರ್ಬೋದು, ಡಿಫ್ರೆಂಟ್ ಸ್ಕೂಲ್ ಆಫ್ ಥಾಟ್ಸು ಹೋಗುತ್ತೆ. ಅದಕ್ಕೆ ನಾನು ಮೊದಲೇ ಹೇಳಿದಾಗೆ ಮೂಲ ಅಂತ ಹುಡ್ಕೊಂಡು ಹೋದರೆ ಏನಿಲ್ಲ. ಇದೊಂದು ರೀತಿ ನೀವು ಪಿರಮಿಡ್ ನೋಡ್ತಿರಲ್ಲ, ಹಾಗೆ ಪಿರಮಿಡ್ಗೆ ಬೇಸ್ ಎಲ್ಲೂ ಒಂದು ಸ್ಮಾಲಿಂದ ಶುರು ಆಗಲ್ಲ. ಇದು ಬೇಸ್ ಅಂತ ಬಹಳ ಅಗಲವಾಗಿ ಇರುವಂಥದ್ದು. ಎಲ್ಲಿ ಶುರುವಾಯಿತು ಅಂತ ಎಲ್ಲೂ ನೀವು ನೋಡಲಿಕ್ಕೆ ಆಗೋದಿಲ್ಲ. ಹಾಗೆ ಆದರೆ ನೀವು ಅದೇ ರೀತಿ ನೀವು ಆಂಗ್ಲ ಅಥವಾ ಮಾಡರ್ನ್ ಮೆಡಿಸನ್ ಅದನ್ನು ನೋಡಿದ್ರೆ ಹಿಪೋಕ್ರೆಟ್ಸ್ ಅನ್ನೋ, ಹಿಸ್ ಅ ಫಾದರ್ ಆಫ್ ಮೆಡಿಸನ್ ಇನ್ ದ ಮಾಡರ್ನ್ ಮೆಡಿಸನ್, ಅವರಿಂದ ಶುರುವಾಗಿ ಇದು ಎವಾಲ್ವ್ ಆಗ್ತಾ ಹೋಯಿತು. ಅದು ನಮ್ಮದು ಎಲ್ಲಿಂದ ಶುರುವಾಯಿತು ಅನ್ನೋ ಒಂದು ಮೂಲ ಇಲ್ಲಿ ನಾವು ನೋಡಲಿಕ್ಕೆ ಬರೋದಿಲ್ಲ. ಅಕ್ಕಿಯೊಳಗೆ ಅನ್ನವನ್ನು ಹೇಗೆ ಹುಡುಕಿದ್ರು, ಅಕ್ಷರವನ್ನು ಕಂಡುಹಿಡಿದವರು ಯಾರು? ಇದು ಒಂದು ನಿಘಂಟು DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಬರೆದಿರುವಂಥದ್ದು. ಇದ್ರ ಏನು ಅರ್ಥ ಅಂದರೆ, ಇವಾಗಿನ ಒಂದು ಪ್ರೆಸೆಂಟ್ ಎರಾದಲ್ಲಿ ನಾವೆಲ್ಲ ಏನೋ ಒಂದು ನಾವು ಹೇಳಿದಂತಹ ಒಂದು ಪಬ್ಲಿಷ್ ಮಾಡಿರುವಂಥ ಇರ್ಬೋದು, ರಿಸರ್ಚ್ ಮಾಡಿರುವಂಥ ಯಾವುದೇ ಒಂದು ಪತ್ರಿಕೆಗಳನ್ನಿರ್ಬೋದು, ನಮ್ಮ ಹೆಸರು ಬರಬೇಕು, ನಾವು ಹೇಳಿದಂಥ ಜ್ಞಾನ ಅಂತ ಎಷ್ಟು ಐಡೆಂಟಿಟಿಗೋಸ್ಕರ ನಾವೆಲ್ಲ ಓಡಾಡ್ತೀವಿ. ಆದರೆ ನಮ್ಮ ಒಂದು ಭಾರತೀಯ ಶಾಸ್ತ್ರದಲ್ಲಿ ಈ ಥರದ್ದು ಯಾವುದು, ಇದು ನನ್ನ ಜ್ಞಾನ, ನನ್ನದು, ನನ್ನ ಐಡೆಂಟಿಟಿ ಅಂತ ಎಲ್ಲೂ ಅದು ಕಾಣಿಸ್ಕೊಳ್ಳೋದಿಲ್ಲ. ಈವನ್ ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಆದರೂ ಕೂಡ ಅವರು ನಾನು ಬರೆದಿದ್ದು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಹೊರತು ಅವರ ಶಿಷ್ಯರು ಅವರ ಬರೆದಿರುವಂಥ, ಅವರು ಮಾಡಿದಂತಹ ಒಂದು ಮೆಡಿಸಿನ್ಸ್ ಎಲ್ಲವೂ ಅವರು ಬರೆದಿರತ್ತಂತ ಆಗಿರುತ್ತದೆ. ಆದರೆ
ನಾನು ಹೇಳಿದಾಗೆ ಇದಕ್ಕೆ ಮೂಲ ಉತ್ಪತ್ತಿ ಇಲ್ಲ, ಗ್ರಂಥಗಳಿಗೆ 5000 ವರ್ಷಗಳ ಹಿನ್ನೆಲೆ ಇದೆ. ಈ ಡಿಫ್ರೆಂಟ್ ಸ್ಕೂಲ್ ಆಫ್ ಥಾಟ್ಸ್ ನಾನು ನಿಮ್ಗೆ ಹೇಳಿದೆ ಭಾರದ್ವಾಜರಿಂದ ಬಂದಿತ್ತು. ಭಾರದ್ವಾಜರಿಂದ ಮತ್ತೆ ಅದು ಶ್ರವಣ ಮನನನೇ ಮೆಮೊರೈಸ್ ಮಾಡ್ಕೊಂಡು ಓರಲಿ ಹೇಳ್ತಾ ಇದ್ರೆ ಹೊರತು ಎಲ್ಲೂ ಅದು ಲಿಖಿತ ರೂಪದಲ್ಲಿ ಇರಲಿಲ್ಲ. ಯಾವಾಗ ಸುಶ್ರುತ, ಈ ಚರಕ ಇವರೆಲ್ಲರೂ ಬಂದರು, ಅವರು ಲಿಖಿತ ರೂಪದಲ್ಲಿ ಅದನ್ನು ಬರೀಲಿಕ್ಕೆ ಶುರು ಮಾಡಿದ್ರು. ಸೊ ಇಲ್ಲಿಗೆ ಒಂದು ಇತಿಹಾಸ, ಇಷ್ಟು ಎಲ್ಲಿ ಇತಿಹಾಸ ಅಂತ ಹೇಳೋಕ್ಕಾಗಲ್ಲ, ಎಲ್ಲಿಂದ ಉತ್ಪತ್ತಿ ಆಯಿತು, ಇದು ಆಲ್ರೆಡಿ ಇತ್ತು ಬ್ರಹ್ಮನಲ್ಲಿ, ಅವರು ಸ್ಮರಣೆ ಮಾಡಿದ್ರು ಅಷ್ಟೇ ಅಂತ. ನೀವು ಹೇಳಿದ್ರಿ ಮೂಲ ಹುಡುಕೋದು ತುಂಬಾ ಕಷ್ಟ, ಅಷ್ಟು ಆಳವಾದದ್ದು ನಮ್ಮ ಆಯುರ್ವೇದ ಶಾಸ್ತ್ರ ಅಂತ. ಆದ್ರೆ ಯಾವ ಗ್ರಂಥಗಳಲ್ಲಿ ಇದರ ಒಂದು ಆಧಾರವನ್ನ ಬರೆಯಲಾಗಿದೆ ಅದಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದು ಒಂದು ಗ್ರಂಥದ ಆಧಾರಿತವಾಗಿಯೇ ನಮ್ಮ ಆಯುರ್ವೇದ ಶಾಸ್ತ್ರವಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಪ್ಲೀಸ್? ದಿವ್ಯಾ ಅವರೇ, ನಾನು ಮೊದಲೇ ಹೇಳ್ದ ಹಾಗೆ ಇಂದ್ರನಿಂದ ಇದು ಭಾರದ್ವಾಜನಿಗೆ ಬಂತು. ಭಾರದ್ವಾಜ ಋಷಿಗಳ ತನಕ ಇದು ಬರೀ ಒಂದು ಶ್ರವಣ ಮನನ ಈ ರೀತಿಯಾದಂತಹ ಮೆಥಡ್ಸ್ ಯೂಸ್ ಮಾಡಿದರೆ ಹೊರತು ಎಲ್ಲೂ ನಮಗೆ ಲಿಖಿತ ಫಾರ್ಮಲ್ಲಿ ಸಿಗೋದಿಲ್ಲ. ತದನಂತರ ತಾಳೆಗರಿಗಳನ್ನು ನೀವು ಕೇಳಿರ್ಬೋದು, ಅಲ್ಲಿ ಈ ಬರೆದಿರುವಂಥದ್ದು. ಮತ್ತು ಬಾರ್ಕ್ ಆಫ್ ಹಿಮಾಲಯನ್ ಪ್ಲಾಂಟ್ ಅಂತ ಕರೀತಾರೆ, ಇಟ್ ಈಸ್ ಬೆಟ್ಯುಲಾ ಯುಟಿಲಿಸ್ ಅಂತ. ಈ ಬಾರ್ಕ್ ಆಫ್ ಹಿಮಾಲಯನ್ ಪ್ಲಾಂಟಲ್ಲೂ ಕೂಡ ಬರೆದಿರುವಂಥದ್ದು ನಾವು ಕಾಣ್ಬೋದು. ಸಾಕಷ್ಟು ಮ್ಯೂಸಿಯಂಗಳಲ್ಲಿ ಇದನ್ನು ಸ್ಟೋರ್ ಮಾಡಿದ್ದಾರೆ. ಇದೆಲ್ಲವೂ ಆದಮೇಲೆ ಕೆಲವರು ಸ್ಟೋನ್ಗಳ ಮೇಲೆ ಬರ್ತಿದ್ದಾರೆ, ಕಾಪರ್ ಪ್ಲೇಟ್ಸ್ ಮೇಲೆ ಬರ್ತಿದ್ದಾರೆ. ಇದೆಲ್ಲ ಆದ ನಂತರ ಇದು ಗ್ರಂಥಗಳ ಮೂಲಕ ನಮಗೆ ಸಿಕ್ಕಿರುವಂಥದ್ದು. ಅದು ಆಚಾರ್ಯ ಸುಶ್ರುತರು, ಅದಕ್ಕೂ ಮುಂಚೆ 2 ವಿಭಾಗಗಳಾಗಿ ಈ ಒಂದು ಸ್ಕ್ರಿಪ್ಚರ್ಸನ್ನು ಭಾಗ ಮಾಡ್ಬೋದು. ಬೃಹತ್ರೈ ಹಾಗೂ ಲಘುತ್ರೈ. ತ್ರೈ ಅಂದರೆ 3 ಅಂತ, ಬೃಹತ್ ಅಂದರೆ ದೊಡ್ಡದಾದಂತಹ ಒಂದು ಸ್ಕ್ರಿಪ್ಚರ್ಸು. ಅದರಲ್ಲಿ ಮೊದಲನೆಯದಾಗಿ ಆಚಾರ್ಯ ಸುಶ್ರುತ ಅವರು ಸುಶ್ರುತ ಸಂಹಿತೆ ಅನ್ನೋ ಒಂದು ಗ್ರಂಥನ ಲೇಖನ ಮಾಡ್ತಾರೆ. ತದನಂತರ ಆಚಾರ್ಯ ಚರಕ ಅವರು ಚರಕ ಸಂಹಿತೆ ಅಂತ, ಆಚಾರ್ಯ ವಾಗ್ಭಟ ಅವರು ಅಷ್ಟಾಂಗ ಸಂಗ್ರಹ ಮತ್ತು ಅಷ್ಟಾಂಗ ಹೃದಯ ಅನ್ನೋ ಒಂದು ಗ್ರಂಥವನ್ನು ಬರೆಯುವಂಥದ್ದು. ಇದು 3 ಬೃಹತ್ರೈಗಳು ಆಯಿತು. ಇನ್ನು ಲಘುತ್ರೈಗಳು ತಗೊಂಡ್ರೆ, ಲಘುತ್ರೈಗಳು ಈ ಬೃಹತ್ರೈಗಳ ಆಧಾರದ ಮೇಲೆ ಬರೆದಿರುವಂತಹ ಗ್ರಂಥಗಳು. ಮೊದಲನೇದಾಗಿ ಶಾರಂಗಧರ, ಆಚಾರ್ಯ ಶಾರಂಗಧರ ಅವರು ಶಾರಂಗಧರ ಸಂಹಿತೆ ಬರೆದಿರ್ತಾರೆ. ಮತ್ತು ಮಾಧವ ನಿಧಾನ, ಮಾಧವ ಕರ ಅವರು ಮಾಧವ ನಿಧಾನ ಅನ್ನೋ ಒಂದು ಗ್ರಂಥನ ಬರೆದಿರುವಂಥದ್ದು. ತದನಂತರ ಭಾವಪ್ರಕಾಶ ನಿಘಂಟು ಅಥವಾ ಭಾವಪ್ರಕಾಶ ಅವರು ಭಾವಪ್ರಕಾಶ ನಿಘಂಟುವನ್ನು ಬರೆದಿರುವಂಥದ್ದು. ಇದು 3 ಲಘುತ್ರಯಗಳನ್ನು ನಾವು ನೋಡ್ಬೋದು.